ಎಲ್ಲರಿಗೆ ನಮಸ್ಕಾರ. ಇವತ್ತು ಸುಲಭವಾಗಿ ಡೊಣಗಾಯಿ ಪಲ್ಯ ಮಾಡೋದು ಹೇಗಂತ ನೋಡೋಣ್ರಿ. ಖಾರ ಆಗಿರಬಾರ್ದು, ಆ ಥರ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ಇಡುವೆ ನೋಡ್ರಿ, ಅಂದ್ರೆ ಮಾಡೋ ವಿಧಾನ ಗೊತ್ತಾಕತಿ ನೋಡ್ರಿ. ಇಷ್ಟು ಡೊಣಗಾಯಿ ತೊಗೊಳನಿ. ಈಗ ಇವನ್ನ ಚೆನ್ನಾಗಿ ತೊಳೆದನಿ, ತುಂಬಿ ಹೆಚ್ಚಿಟ್ಕೊಳನಿ. ಈಗ ಕಟ್ ಮಾಡಿ ಪಲ್ಯ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಳೋಣ ನೋಡ್ರಿ. ಅವು ಕಟ್ ಮಾಡೋ ಮುಂದೆ ಬೀಜ ಉದುರಿರ್ತಾವಲ್ರಿ, ಅವ್ನ ಹಾಕ್ಯಬಾರ್ದ್ರಿ, ಅಂದ್ರೆ ಖಾರ ಕಮ್ಮಿ ಆಕತ್ರಿ. ಬೀಜ ಇದ್ರೆ ಜಾಸ್ತಿ ಖಾರ ಆಕತ್ರಿ. ಈ ಥರ ಕಟ್ ಮಾಡಿ ಇಟ್ಕೊಂಡ ನೋಡ್ರಿ. ಪಲ್ಯ ಮಾಡಕ್ಕೆ ಬಾಳೆ ಇಟ್ಕೊಂಡನಿ, ಒಂದು ಸ್ವಲ್ಪ ಎಣ್ಣೆ ಹಾಕೀನಿ. ಈಗ ಒಗ್ಗರಣೆ ಕೊಡೋದು ಹೇಗಂತ ನೋಡ್ರಿ. ಈಗ ಎಣ್ಣೆ ಕಾದೈತಿ. ಈಗ ಕರಿಬೇವು ಹಾಕಿರ್ತೀನಿ ನೋಡ್ರಿ. ಈರುಳ್ಳಿ ಹಾಕಿರ್ತೀನಿ. ಕೊತ್ತಂಬರಿ ಹಾಕಿರ್ತೀನಿ. ಸ್ವಲ್ಪ ಕಾಯಿ ಹಾಕ್ಬೇಕು. ಸ್ವಲ್ಪ ಈರುಳ್ಳಿ ಬೆಂದಿಂದ ಡೊಣಗಾಯಿ ಹಾಕ್ಬೇಕು. ಈಗ ಕಟ್ ಮಾಡಿ ಇಟ್ಕೊಂಡವಲ್ರಿ ಡೊಣಗಾಯಿ, ಅವನಷ್ಟು ಹಾಕ್ಯಂತಾನೆ. ಇನ್ನೊಂದು ಸ್ವಲ್ಪ ಕಾಯಿ ಹಾಕ್ಯಂತಾರೆ. ಈಗ ಅದಕ್ಕೆ ಏನೇನು ಮಸಾಲೆ ಹಾಕ್ಬೇಕು ಎಲ್ಲ ಹಾಕ್ತೀವಿ ನೋಡಿ. ಇದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ. ಇದೆಲ್ಲ ಹಾಕ್ತೀನಿ ನೋಡಿ. ಈಗ ಕಲರಿಗೆ ತಕ್ಕಷ್ಟು ಅರಿಶಿನ ಪುಡಿ ಹಾಕಿ. ಈಗ ಗರಂ ಮಸಾಲ ಹಾಕ್ಕೊಂತೀನಿ ನೋಡಿ. ಮನ್ಯಾಗ ಮಾಡಿದ್ರಿ ಇದು ಗರಂ ಮಸಾಲ. ಈಗ ಗುರ ಪುಡಿ ಹಾಕ್ಕೊಂತೀನಿ ನೋಡಿ. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂತೀನಿ. ಒಂದು ಸ್ಪೂನು ಉಪ್ಪು ಹಾಕ್ಕೊಂತೀನಿ. ನಾವು ಒಂದು ಸ್ವಲ್ಪ ಹಾಕ್ಕೊಂತೀನಿ ನೋಡಿ. ಈಗ ಇದನ್ನು ಸಾವಯವ ಮಿಕ್ಸ್ ಮಾಡಿ ನೋಡ್ರಿ. ಈಗೆಲ್ಲ ಪದಾರ್ಥ ಹಾಕ್ಯಾನಲ್ರಿ. ಈಗ ಹುಂಚಿ ಹುಳಿ ರೆಡಿ ಮಾಡಿ ಇಟ್ಕೊಳನ್ರಿ. ಹುಂಚಿ ಹುಳಿ ಹಿಂಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಹುಂಚಿ ಹುಳಿ ಹಾಕ್ಯಂತಾನೆ ನೋಡ್ರಿ. ಈ ಥರ ಹುಳಿ ಹಾಕ್ಯಂಡ್ರೆ ಖಾರ ಕಮ್ಮಿ ಆಕೈತ್ರಿ. ಇದನ್ನೀಗ ಮಿಕ್ಸ್ ಮಾಡ್ಕೊಬೇಕ್ರಿ ನೋಡ್ರಿ. ಎಲ್ಲ ಪದಾರ್ಥ ಹಾಕ್ಯನಬಿಟ್ಟ ಉರಿ ಸಣ್ಣ ಇಟ್ಟಿಟ್ಟೆ. ಈಗ ಒಂದು ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡು ಅದ್ರ ಬಾಯಿ ಕ್ಲೋಸ್ ಮಾಡಿಬಿಡನ್ರಿ, ಅಂದ್ರೆ ಅದು ಬೆಂದಂತ ತೋರಿಸ್ತೇನೆ ರೀ ನೋಡ್ರಿ. ಪಲ್ಯ ರೆಡಿ ಆಗೈತಿ, ಬೆಂದೈತಿ. ಇಷ್ಟ ಸುಲಭವಾಗಿ ಮಾಡ್ಕೊಬೋದ್ರಿ. ಚಪಾತಿಯಾಗ ತಿನ್ಬೋದು, ಅನ್ನದಾಗ ಬಾಡಿಸಿಗೂ, ರೊಟ್ಯಾಗ ತಿನ್ಬೋದು ರೀ. ನೋಡ್ರಿ ಈ ಥರ ಬೆಂದೈತಿ. ಸುಲಭವಾಗಿ ಮಾಡ್ಬೋದು ಡೊಣಗಾಯಿ ಪಲ್ಯ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.